These 360 acres for joint development near Devanalli, directly attached to the Bangalore-Hyderabad National Highway. ನಾನು ಇಷ್ಟು ಜಮೀನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕಮಿಟ್ಮೆಂಟ್ ಆಗಿರೋದು ನಿಜ. ಎಸ್, ದೇವನಹಳ್ಳಿ ಪಕ್ಕ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದ ಮೇಲೆ ದೇವನಹಳ್ಳಿ ಸುತ್ತಮುತ್ತಲೂ ಇರುವ ಜಮೀನುಗಳಿಗೆ ಬಂಗಾರದ ಬೆಲೆ ಬಂದಿತ್ತು. ಈಗ ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ ಆದ ಮೇಲಂತೂ ಜಮೀನುಗಳಿಗೆ 1ಕ್ಕೆ 2ರಷ್ಟು ಜಾಸ್ತಿಯಾಗಿದೆ. ಹೀಗಿರುವಾಗ ಚಿಕ್ಕಬಳ್ಳಾಪುರದಲ್ಲಿ ಭೂಗಳ್ಳರ ಅಟ್ಟಹಾಸ ಜಾಸ್ತಿಯಾಗಿಬಿಟ್ಟಿದೆ. ಹೌದು, ತಾಲೂಕಿನ ಚಿಕ್ಕಮರಳಿ ಗ್ರಾಮದ ರವಿಕುಮಾರ್ ಎಂಬುವವರು ಗ್ಯಾಂಗ್ನೊಂದಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಡೆಸುತ್ತಿದ್ದಾರೆ ಎಂದು ಕೇಳಿಬಂದಿದೆ. ಈಗ ಅದೇ ರವಿಕುಮಾರ್ 360 ಎಕರೆ ರೈತರ ಜಮೀನನ್ನ ನಕಲಿ ಅಗ್ರಿಮೆಂಟ್ ದಾಖಲೆ ಸೃಷ್ಟಿಸಿ ಮಾರಾಟ ಮಾಡುತ್ತಿದ್ದಾನೆಂಬ ಆರೋಪ ಕೇಳಿಬಂದಿದ್ದು, ಬೀಡಗಾನಹಳ್ಳಿ, ಹೊಸಹಳ್ಳಿ, ಗೋಣೂರು, ಹೊಸಹಳ್ಳಿ ಗ್ರಾಮದ ಪಕ್ಕ ಜಮೀನುಗಳು ಕೆಐಎಡಿಬಿ ಸೇರುತ್ತೆ. ಸರ್ಕಾರದಿಂದ ಎಕರೆಗೆ 1 ಕೋಟಿ ಕೊಡ್ತಾರೆ, ನಾನು ನಿಮಗೆ 2 ಕೋಟಿ ಕೊಡ್ತೀನಿ ಮಾರಾಟ ಮಾಡಿ, ಇಲ್ಲದಿದ್ದರೆ ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ರೈತರಿಗೆ ಬೆದರಿಕೆ ಹಾಕಿದ್ನಂತೆ. ಇತ್ತೀಚೆಗೆ ದೊಡ್ಡ ದೊಡ್ಡ ಡೆವಲಪರ್ಸ್ನ ಕರೆದುಕೊಂಡು ಬಂದು ರೈತರು ಜಮೀನು ತೋರಿಸಿ ಇದೆಲ್ಲ ನಂದೇ ಎಂದು ತೋರಿಸಿ ವಂಚಿಸಲು ಯತ್ನಿಸುತ್ತಿದ್ದಾನೆಂದು ರೈತರು ಆರೋಪಿಸಿದ್ದಾರೆ. These 360 acres for joint development near Devanalli, directly attached to the Bangalore-Hyderabad National Highway, developers and visionary with unmatched location and ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ. ನಮ್ಮದು ನಾಗಾರ್ಜುನ ಕಾಲೇಜ್ ಹತ್ರ 98 ಇದು ಜಮೀನಿದೆ. ಇವರು CK ರವಿ ಅಂತ ಹೇಳ್ಬಿಟ್ಟು, ಚಿಕ್ಕಮರಳಿ CK ರವಿ ಅಂತ ಹೇಳ್ಬಿಟ್ಟು ಒಂದು ಮ್ಯಾಪ್ ಥರ ತಯಾರು ಮಾಡಿ ಎಲ್ಲ ಫೇಸ್ಬುಕ್ಗಳಿಗೂ ಹಾಕಿ ರೈತರಿಗೆಲ್ಲ ಈ ಥರ ಮಾಡಿ ಸರ್ಕಾರ ನಿಮ್ಮ ಜಮೀನು ಮೇಲೆ ಇದು ಮುಟ್ಕೋಲು ಹಾಕ್ಕೊತ ಇದೆ. ನೀವು ಇದು ಆದಷ್ಟು ಬೇಗ ಎಲ್ಲ ಜಮೀನುಗಳೆಲ್ಲ ಮಾರಾಕ್ಬಿಡಿ. ಇದು ಸರ್ಕಾರದಿಂದ ನಿಮ್ಗೆ 1 ಕೋಟಿ ಬರ್ತಾ ಇದೆ ಅಷ್ಟೇ. ನಾನು ನಿಮ್ಗೆ 2 ಕೋಟಿ ಅಷ್ಟು ದುಡ್ಡು ಕೊಡಿಸ್ತೀನಿ. ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ಇದು ಕೊಡಿ. DC ಹತ್ರ ನಮ್ಗೆ ಭಾರಿ ಕ್ಲೋಸ್ ಇದ್ದಾರೆ. DC ಹತ್ರ ಮಾತಾಡಿಬಿಟ್ಟು ನನಗೆ ಬೇಕಾದವ್ರಿಗೆಲ್ಲ ಆಧಾರ್ ಕಾರ್ಡ್ ಕೊಡಿ. ಮತ್ತು DC ಹತ್ರ ಹೇಳಿ ನಿಮಗೆ 1.5 ಕೋಟಿಗಿನ್ನೂ ಜಾಸ್ತಿ ನಾನು ಅಮೌಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದು ಎಲ್ಲ ಇದು ದ್ರೋಣಲ್ಲಿ ಇದು ಮಾಡಿಸ್ಬಿಟ್ಟು ರೈತರಿಗೆಲ್ಲ ಭಯಭೀತರಾಗಿ ಮಾಡಿ ರೈತರೆಲ್ಲ ನಮ್ಮ ಜಮೀನು ಕಳ್ಕೊತೀವಿ ಅಂತ ಹೇಳ್ಬಿಟ್ಟು ಇವರು CK ರವಿ ಅನ್ನೋರಿಗೆ ಆಧಾರ್ ಕಾರ್ಡು ಮತ್ತು ಪಾಣಿಗಳೆಲ್ಲ ಕೊಟ್ಟು ಈ ಜನರಿಗೆಲ್ಲ ಭಯಭೀತಿರನ್ನಾಗಿ ಮಾಡಿಬಿಟ್ಟವರು. ಮತ್ತು ನಾವು ಇದು ಎಲ್ಲ ಬಿಲ್ಡರ್ಸ್ನ ಕರೆಸ್ಬಿಟ್ಟು ನಮ್ಮ ಜಮೀನುಗಳಿಗೆಲ್ಲ ಬಂದು ನಮ್ಗೆ ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಜಮೀನುಗಳು ರೈತರ ಹತ್ರ ಹೋಗಿ ಎಲ್ಲ ಅವರು ಕಿರಿಕ್ ಮಾಡಿ ಮತ್ತು ನಿಮ್ಮದು ಅಗ್ರಿಮೆಂಟ್ ಆಗಿದೆ ಅಂತೆಲ್ಲ ತೋರಿಸ್ಬಿಟ್ಟು ನಮಗೆ ಮಾನಸಿಕ ಹಿಂಸೆ ಕೊಟ್ಟು ಮತ್ತು ರೈತರಿಗೆಲ್ಲ ಇದು ನೀವು ಜಮೀನು ಕೊಡಿಲ್ಲ ಅಂದರೆ ನಿಮ್ಮನ್ನು ಆಗ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೊಲೆ ಬೆದರಿಕೆ ಆಗ್ತಾಯಿದ್ದಾರೆ. ಮತ್ತು ನಿನ್ನೆ CK ರವಿ ಅನ್ನೋರು ಸ್ಟೇಷನ್ ಹತ್ರ ಬಂದು ಏನಪ್ಪ ನಮ್ಮ ಜಮೀನೆಲ್ಲ ಇದು ನಂಬರ್ ಹಾಕಿದೆಯಲ್ಲ, ನಮ್ಮ ಪರ್ಮಿಷನ್ ತಗೊಂಡೆ ಅಂತ ಕೇಳಿದ್ರೆ ಹಾಕಿದ್ದೀನಿ, ನಿಮ್ಮ ನಂಬರು ಎಲ್ಲ ಹಾಕಿದ್ದೀನಿ, 300 ಎಕರೆದು ಹಾಕಿದ್ದೀನಿ. ಅವ್ರ ಹತ್ರ ನಮಗೆ 2 ಕೋಟಿ 3 ಕೋಟಿ ಬರುತ್ತೆ, ಆಗ ನಿಮ್ಮ ಹತ್ರ ತೊಗೊಬರ್ತೀನಿ, ನೀವು ನನಗೆ ಜಮೀನು ಕೊಡಬೇಕು. ಇಲ್ಲ ಅಂದರೆ ಇಲ್ಲ ಅಂತೇಳಿ, ನಿನ್ನ ಜಮೀನು ನೀನು ಎಂಟ್ರೆನ್ಸೇ ನಾನು ಇದ್ದೀನಲ್ಲ, ನನ್ನ ಪರ್ಮಿಷನ್ ಇಲ್ದಿರ ನೀನು ಹೆಂಗೆ ಕೊಟ್ಟೆ ನನ್ನ ನಂಬರ್ ಅಂದರೆ ಕೊಟ್ಟಿದ್ದೀನಿ, ಈಗೇನು ಅನ್ನೋ ಥರ ಧಮಕಿ ಆಗ್ತಾ ಇದ್ದಾರೆ. ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರು? ಇಲ್ಲ ಸರ್, ಏನು ಮಾಡಿಕೊಟ್ಟಿಲ್ಲ ಸರ್. ಎಲ್ಲರೂ ಎಲ್ಲ ಬಿಲ್ಡರ್ಸ್ ಎಲ್ಲ ಬಂದು ನೀವು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀರಾ ಅಂತ ನಮ್ಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ನಮ್ಗೆ ಬೆಳಗ್ಗೆ ಸಾಯಂಕಾಲ ಸುಮಾರು ಕಾರ್ಗಳಲ್ಲಿ ಬಂದು ನೀವು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀರಾ, ನಿಮ್ಮ ಲ್ಯಾಂಡ್ ನೋಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜಮೀನುಗಳ ಹತ್ರ ಬಂದು ನಮ್ಮ ಇದು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ನಮ್ಮ ಮನೆ ಮಕ್ಕಳೆಲ್ಲ ಎದುರ್ಕೊಂಡು ನಮ್ಮ ಜಮೀನು ಹೋಗ್ಬಿಡುತ್ತೆ. ಇದು ನನ್ನ ಜಮೀನೆಲ್ಲ ಸರ್, ನನ್ನ ಮನೆ ಇದೆ, ನನ್ನ ತುಡಿ ಶೆಡ್ ಇದೆ, 2 ಬೋರ್ವೆಲ್ ಇದೆ, ಜಿಯೋ ಟವರ್ ಇದೆ. ಇಂಥ ಜಮೀನು ತಗೊಂಡು ಹೋಗ್ಬಿಟ್ಟು ಬಿಲ್ಡರ್ಗೆ ಇದೆಲ್ಲ ನನಗೆ ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಬೋಗಸ್ ಮಾಡಿಬಿಟ್ಟು ಯಾರ್ದೋ ಇದು ನಮ್ಮದೆಲ್ಲ ನಕಲಿ ಸೈನ್ಗಳು ತಗೊಂಡು ಅವರಿಗೆ ಅಗ್ರಿಮೆಂಟ್ ಥರ ಮಾಡಿ ಕೊಡ್ತಾ ಇದ್ದಾರೆ ಸರ್. ಇದು ದಯವಿಟ್ಟು ಅವ್ನು CK ರವಿ ಅನ್ನೋ ಮೇಲೆ ಫುಲ್ ಆ್ಯಕ್ಷನ್ ತೊಗೋಬೇಕು. ನಮಗೆ ರೈತರಿಗೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕು. ಸಾಯಿಬಾಬು ಹೇಳಿ ಸರ್, ಏನು ಸಮಸ್ಯೆ ಆಗ್ತಿದೆ? ಯಾವ ಇಷ್ಟ? ಏನಿಲ್ಲ, ಈಗ ಒಂದು 4-5 ಮಂತ್ಸ್ ಬ್ಯಾಕ್ ಒಂದು ಸ್ಕೆಚ್ ಬಂದಿದೆ, KIDBಗೆ ಅಕ್ವೈರ್ ಆಗ್ತಾ ಇದೆ ಅಂತ. ಆ ಸ್ಕೆಚ್ ನಾನು ತಗೊಂಡೋಗಿ KIDBಲ್ಲಿ ನೋಡಿದ್ರೆ ಈ ಸ್ಕೆಚ್ ನಮ್ದಲ್ಲ ಸರ್, ಈ ಥರ ಸ್ಕೆಚ್ ಇರಲ್ಲ KIDBದು ಅಂತ ಅವ್ರು ನನಗೆ ಹೇಳಿದ್ರು. ಆಮೇಲೆ ನಾವು ಸುಮ್ಮನೆ ಇದ್ಬಿಟ್ಟು ಈಗ ನಿನ್ನ ವಿಚಾರ ಗೊತ್ತಾಯಿತು, ಯಾರೋ ಜಮೀನು ನೋಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ ಇವರು ಜಮೀನು ನೋಡೋಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಹಿಡಿದಿದ್ದಾರೆ. ಹಿಡಿದ ಮೇಲೆ ನಾವು ನೋಡಿದರೆ ಅವ್ರ ಹತ್ರ ಒಂದು ಫೈಲ್ ಸಿಕ್ತು. ಆ ಫೈಲಲ್ಲಿ ನಮ್ಮ ಸರ್ವೆ ನಂಬರ್ಸ್ ಎಲ್ಲ ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ ಅವರು. ಅದರಲ್ಲಿ ನಮ್ದು ಒಂದು 20 ಎಕರೆ ಇದೆ, ನಾಗಾರ್ಜುನ ಸಂಸ್ಥೆ ಒಂದು 20 ಎಕರೆ ಜಮೀನಿದೆ. ಅದಕ್ಕೋಸ್ಕರ ನಾವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡೋಕೆ ಬಂದಿದ್ದೀವಿ. ಟೋಟಲ್ ಎಷ್ಟು ಎಕರೆ ನೀವು ಈ ರೀತಿ ಮಾಡೋಕ್ಕೆ 360
ಯಾಕಂದ್ರೆ 360 ಅವನು ಆಲ್ರೆಡಿ ಯೂಟ್ಯೂಬಲ್ಲಿ ಅಡ್ವರ್ಟೈಸ್ಮೆಂಟನ್ನು ಬಿಟ್ಟಿದ್ದಾನೆ, ಈ ಜಮೀನು ರೆಡಿ ಇದೆ ಅಂತ. ಅಲ್ಲ, ಏನು ದುಡ್ಡು ಏನಾದ್ರು ಬೇರೆ ಹತ್ರ ಡೆವಲಪರ್ಸ್ ಹತ್ರ ಇಸ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಾಯ್ತು ಮಾಹಿತಿ. ಅವ್ರೇನಂದ್ರೆ ಇವರು ನಿನ್ನ ಯಾರೋ ಸಿಕ್ಕಿದ್ರು ಅವರು ಹೇಳಿದ್ದಾರೆ. ಈವನ್ ಪೊಲೀಸ್ ಸ್ಟೇಷನಲ್ಲಿ ಅವನು ರವಿಯನ್ನವರು ಕೂಡ ಒಪ್ಕೊಂಡಿದ್ದಾರೆ, ನಾನು MOU ಮಾಡ್ಕೊಂಡಿದ್ದೆ, ನಾನು ದುಡ್ಡು ತೊಗೊಂಡಿದ್ದೆ, ಬಟ್ ಆ ದುಡ್ಡು ನಾನು ಎನ್ಕ್ಯಾಶ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಂದ್ರೆ ಈಗ ರೈತರಿಗೆ ಮೋಸ ಮಾಡಿ ಭೂವಂಚನೆ ಮಾಡ್ತಾ ಇದಾರ ಅಂತ ಮೋಸ ಮಾಡಿದಾರ ಅದನ್ನ ಡೌಟ್ ಬಂದಿದೆ ಸರ್. ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು ಕರೆಕ್ಟಾಗಿ ಸ್ಪಂದಿಸ್ತಾ ಇಲ್ಲ. ನಿಮ್ಮ ಹೆಸರು? ಅದೇ MOU ಮಾಡಿದ್ದಾರೆ. MOU ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. MOUದಿಂದ ತಪ್ಪೇನಿಲ್ಲ. ನೀವು ಅಗ್ರಿಮೆಂಟ್ ಮಾಡಿದರೆ ತಪ್ಪು, ನಿಮ್ಮ ಜಮೀನನ್ನು ಏನನ್ನ ನಿಮ್ಮ ಹತ್ರ ರಿಜಿಸ್ಟರ್ ಮಾಡಿಸಿದಾರಾ ಅದು ಇದು ಅಂತ. ಅಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಹಾಂ, ಅದೇ ನಾವು ಕೇಳಿದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಸೆಕೆಂಡ್ ಥಿಂಗ್ MOU ಮಾಡಿಬಿಟ್ಟು ಎಲ್ಲರಿಗೆ ಮಾರ್ಕೆಟಿಂಗ್ ಜಮೀನು ನಮಗೆ ರೈತರ ನಮ್ಮ ಜೊತೆಗಿದ್ದಾರೆ, ಎಲ್ಲರ ದೇ ಆರ್ ರೆಡಿ ಟು ಸೇಲ್ ದ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು. ಅಂದರೆ ಈಗ ಪ್ರಾಪರ್ಟೀಸ್ ಡೆವಲಪರ್ಸ್ ಬಂದು ನಿಮ್ಮ ಹತ್ರ ಏನು ಇದು ಮಾಡ್ತಾರೆ? ನಮ್ಮ ಹತ್ರ ಯಾರು ಕೇಳಿಲ್ಲ ಸರ್. ಮುರಾದವ್ರ ಹತ್ರ ಹೋಗಿದ್ದಾರೆ, ಅವ್ರ ಮೇನ್ ರೋಡ್ ಮೇಲೆ ಜಮೀನು ಅವ್ರದ್ದು. ಅಲ್ಲಿ ಆ ಜಮೀನು ದಾರಿ ತೋರಿಸ್ಬಿಟ್ಟು ಹಿಂದ್ಗಡೆದೆಲ್ಲ ಸೇಲ್ ಅಂತ. ಅಂದ ಹಾಗೆ ಚಿಕ್ಕಮರಳಿ ರವಿಕುಮಾರ್ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸೇಲ್ ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿ KIADB ನಕಲಿ ಸ್ಕೆಚ್ ತೋರಿಸಿ ದೊಡ್ಡ ದೊಡ್ಡ ಡೆವಲಪರ್ಸ್ ಕರೆತಂದು ರೈತರ ಜಮೀನು ತೋರಿಸುತ್ತಿದ್ದಂತೆ ರೈತರಿಗೆ ಅನುಮಾನ ಬಂದು ಹಿಡಿದು ಕೇಳಿದಾಗ ರವಿಕುಮಾರ್ ಕಳ್ಳಾಟವು ಬಟ್ಟಬಯಲಾಗಿದೆ ಅಂತೆ. ಅಷ್ಟಕ್ಕೂ ಹೊಸಹಳ್ಳಿ ಗ್ರಾಮದ 36 ಎಕರೆ 24 ಗುಂಟೆ, ಮುದುಗುರ್ಕಿ ಗ್ರಾಮದ ಬಳಿ 36 ಎಕರೆ 34 ಗುಂಟೆ, ಬೀಡಗಾನಹಳ್ಳಿ ಗ್ರಾಮದ ಬಳಿ ಎಕರೆಗಟ್ಟಲೆ, ಹಿರಿಗೇನಹಳ್ಳಿ ಗ್ರಾಮದ ಬಳಿ 120 ಎಕರೆ 22 ಗುಂಟೆ, ಗೋಣೂರು ಗ್ರಾಮದ ಬಳಿ 22 ಎಕರೆ 32 ಗುಂಟೆ, ವಿಜಯಪುರ ಹೋಬಳಿ ವ್ಯಾಪ್ತಿಯಲ್ಲಿ 192 ಎಕರೆ 9 ಗುಂಟೆ ಜಮೀನು ಚಿಕ್ಕಮರಳಿ ಗ್ರಾಮದ ರವಿಕುಮಾರ್, ಮೈಲಪ್ಪನಹಳ್ಳಿ ಗ್ರಾಮದ ಮಹೇಶ್ MG, ಜಗದೀಶ್ ಕುಮಾರ್ ಹೆಸರಿನಲ್ಲಿ 360 ಎಕರೆ ಜಮೀನು ಅಗ್ರಿಮೆಂಟ್ ಆಗಿದೆ ಎಂದು ತೋರಿಸಿ ವಂಚಿಸುತ್ತಿದ್ದಾರೆಂದು ಆರೋಪಗಳು ಕೇಳಿಬಂದಿವೆ. ರವಿಕುಮಾರನ್ನ ನಂದಿ ಪೊಲೀಸ್ ಠಾಣೆ ಬಳಿ ಕರೆಸಿ ಕೇಳಿದರೆ ಅವರ ಉತ್ತರವೇ ಬೇರೆದಾಗಿತ್ತು. ಸರ್, ನಾವು MOU ರಿಜಿಸ್ಟರ್ ಮಾಡಿಲ್ಲ, ಜಸ್ಟ್ ಟೈಪ್ ಮಾಡ್ಬಿಟ್ಟು ಸಿಗ್ನೇಚರ್ ಹಾಕೊಂಡಿರೋದಷ್ಟೇ, ಎಲ್ಲೂ ರಿಜಿಸ್ಟರ್ ಮಾಡಿಲ್ಲ. ಇಷ್ಟು ಜಮೀನನ್ನು ಸೇರಿ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಜಸ್ಟ್ ಮಾಮೂಲಿ ಅಗ್ರಿಮೆಂಟ್ ಪೇಪರಲ್ಲಿ ಬಾಂಡ್ ಪೇಪರ್ 2 ರೂಪೀಸ್ ಬಾಂಡ್ ಪೇಪರ್ ಗೊತ್ತಲ್ಲ, ಅದರಲ್ಲಿ ಟೈಪ್ ಮಾಡ್ಬಿಟ್ಟು ಸೈನ್ ಹಾಕೊಂಡಿರೋದಷ್ಟೇ. ನಾವೆಲ್ಲೂ ಹೋಗಿ ರಿಜಿಸ್ಟರ್ ಮಾಡಿಲ್ಲ ಇದನ್ನ. ಅಲ್ಲ, ಕರೆಕ್ಟ್ ರಿಜಿಸ್ಟರ್ ಹೆಂಗ್ ಮಾಡ್ತೀಯಾ? ಆಗೋದಿಲ್ಲ, ಆಗಲ್ಲ. ಬಟ್ ಏನೇ ಆಗ್ಲಿ ನೀವು ನಂಬರ್ ಕೊಡೋದು ತಪ್ಪಲ್ವಾ? ಸರ್, ಈಗ ನೀವು ಹೇಳ್ತಾ ಇದ್ರಿ ರಿಜಿಸ್ಟರ್ ಮಾಡಕ್ ಯಾಕಾಗಲ್ಲ? ಹೆಂಗ ಮಾಡ್ತೀರಾ? ದುಡ್ಡು ಬಂದ್ಬಿಟ್ಟಿದ್ದಲ್ಲ ವರ್ಷಕ್ಕೆ, ಹುಷಾರ್ ಬಿದ್ದವ್ರೆ, ದುಡ್ಡು ಬಂದ್ಬಿಡ್ತದಲ್ಲ. ಆಮೇಲೆ ಯಾವನ ಅವ್ನ್ ಬಿತ್ಕೊಂಡ್ಲಿ ಇವ್ರು ಒತ್ಕೊಂಡ್ಲಿ ಇವ್ರು ಒದ್ದಾಡ್ಕೊಂತ ಇರ್ತಾರ ಅಷ್ಟೇ. ಕಷ್ಟ ಅಲ್ವಾ ಅದು? ಅದೆಲ್ಲ ತಪ್ಪಲ್ವಾ ಅದು? MOUಗೆ 2 ಕೋಟಿ ಅರ್ಥ ಆಯ್ತಾ? ವಿಚಾರ ಆಗಿ ಅವ್ರು ಚೆಕ್ ಆಗ MOU ಕ್ಯಾನ್ಸಲ್ ಮಾಡ್ಕೊಂಡವ್ರೆ, ಅರ್ಥ ಆಯ್ತಾ? ಚೆಕ್ ಅಕ್ವಿಗೇಷನ್ ಅಂತ ಹೇಳಿ ನಾನೇ ಕ್ಯಾನ್ಸಲ್ ಮಾಡಿ ಆಗಲ್ಲ ಇದು ಅಂತ. ಈಗ ಸೋಮವಾರ ಬರ್ತಾರ, ಬರ್ಲಿ ಸರ್, ಯಾರು ತಗೊಂಡ್ರೆ ಅವರು ಬರ್ಲಿ, ಅರ್ಥ ಆಯ್ತಾ? ಸರ್, ನಮ್ಮವಾದ ನಮ್ಮ ಪರ್ಮಿಷನ್ ಇಲ್ದಿರಾ ಇವ್ರು ಹೆಂಗ್? ನಾನು ಕೇಳ್ತಾ ಇರೋದೇನಪ್ಪ, ರೈಟ್ ಸರ್, ನಾನು ಕೇಳ್ತಾ ಇರೋದೇನ್ರಿ ಮುನ್ರಾಜು? ಒಂದು ನಿಮಿಷ ಕೇಳ್ತಾ ಇದ್ದೀನಲ್ಲ, ಅವ್ರು ಹೇಳ್ತಾ ಇದಾರೆ, ಅವರು ಅದನ್ನೇ ಹೇಳ್ತಾ ಇದಾರೆ, ನಾನು ಮಾಡಿದ್ದೀನಿ ಸರ್, ನಾನು ಇದು ಮಾಡ್ತಾ ಇದ್ದೀನಿ ಅಂತ. ಅಲ್ಲ, ಒಂದು ನಿಮಿಷ ಇರೇ. ಬಟ್ ಏನ್ರಿ ರವಿ, ಕೇಳಿ, ನೀವು ಯಾವುದೇ ಕಾರಣಕ್ಕೂ ಇವಾಗ ನನ್ನ ಪರ್ಮಿಷನ್ ಇಲ್ದಿರ ನನ್ನ ಪ್ರಾಪರ್ಟಿ ನೀವು ಹೆಂಗ್ ಕೊಡ್ತೀರಾ ಅಂತ ನಾನು ಕೇಳ್ತಾ ಇದ್ದೀನಿ. ನಾನು ಕೊಡ್ತಾ ಇರೋದು ಅಂದ್ರೆ ನಾನು ಹೇಳ್ತಾ ಇರೋದು ನಿಮಗೆ, ನಾನು ಹೇಳ್ತಾ ಇರೋದನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ನಾನು ಇಷ್ಟು ಜಮೀನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕಮಿಟ್ಮೆಂಟ್ ಆಗಿರೋದು ನಿಜ. ಯಾಕೆ ಈಗ ನಿಂದ ಅಲ್ದಿರ ಆದ್ಮೇಲೆ ನೀನು ಹೆಂಗ್ ಕಮಿಟ್ಮೆಂಟ್ ಆಗ್ತೀಯಾ? ನಾನು ಕಮಿಟ್ಮೆಂಟ್ ಆಗಿರೋದು ಕೊಡಿಸ್ಕೊಡ್ತೀನಿ ಅನ್ನೋದಕ್ಕೆ ಒಂದಕ್ಕೆ ಮಾತ್ರ ಕಮಿಟ್ಮೆಂಟ್. ಹೌದು, ನೀನ್ ನನ್ನ ಪರ್ಮಿಷನ್ ಇಲ್ದಿರ ನನ್ನ ಹೆಂಗ್ ತಗೊಂತೀಯ? ಅಲ್ಲಪ್ಪ, ನಾನು ಕೇಳ್ದಿರ ನೀನ್ ಹೆಂಗ್ ಕೊಡ್ತೀಯಪ್ಪ? ಸರ್, ನಿಮ್ಗೆ ಕೇಳ್ಬಿಟ್ಟೆ ಬಂದ್ರೆ ರಿಜಿಸ್ಟರ್ ಮಾಡಿಸೋದಲ್ಲ. ನಾನು ಕೇಳ್ದಿರ ನೀವು ಹೋಗಿ ನನ್ನ ಲಿಸ್ಟ್ ಹೆಂಗ್ ಕೊಟ್ರಿ? ನೀವು ನಿಮ್ಮನ್ನ ಕೇಳ್ಬಿಟ್ಟು ಕೊಟ್ಟಿಲ್ಲ ಸರ್, ಅದನ್ನೇ ಅವ್ರು ಕೇಳ್ತಾ ಇರೋದು. ಅರ್ಥ ಆಯ್ತಾ? ನಿಮ್ಗೆ ಇಷ್ಟ ಇಷ್ಟ ಕೊಡಿ, ಇಲ್ಲ ಬಿಡಿ. ಅದಾದ್ಮೇಲೆ ನಾನು ಕೊಡೋದು ಬಿಡೋದು ಅದು ನಮ್ಗೆ ಸೇರಿದ್ದು. ಬಟ್ ಏನೇ ಆಗಲಿ ನನ್ನ ಪರ್ಮಿಷನ್ ಇದ್ದೀರಾ, ನನ್ನ ನಂಬರ್ ಹೆಂಗ್ ಕೊಡ್ತೀರಾ ಅಂತ ಕೇಳ್ತಾ ಇರೋದು ಸರ್. ನಿಮ್ ಈಗ ಸುಮ್ಮನೆ ಯಾಕೆ ಮಾಡ್ತಾರೆ? ಇನ್ನು ಈ ವಿಚಾರ ಯಾವಾಗ ಬೀದಿಗೆ ಬರುತ್ತಿದ್ದಂತೆ ರೈತರೆಲ್ಲ ಸೇರಿ ರಿಯಲ್ ಎಸ್ಟೇಟ್ ಉದ್ಯಮಿ ರವಿಕುಮಾರ್ ವಿರುದ್ಧ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.